ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ, ಇಂದು ನಮ್ಮ ಸ್ವಗ್ರಾಮ ವರುಣ ಹೋಬಳಿ ಮೈಸೂರು ತಾಲೂಕು ಚಟ್ಟಹಳ್ಳಿಪಾಳ್ಯ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಪೂಜೆ ಮಾಡಿಸಲು ಬಂದಂತ ಸಂದರ್ಭದಲ್ಲಿ ನಮ್ಮನ್ನ ಕಂಡು ನೀವೆಲ್ಲ ಕಡೆ ಹೋರಾಟ ಮಾಡ್ತೀರಾ. ನಮ್ಮೂರಲ್ಲೇ ಅಂಗನವಾಡಿ ಮಕ್ಕಳಿಗೆ ಕಟ್ಟಡ ನಿರ್ಮಾಣ ಮಾಡೋಕೆ ಶುರು ಮಾಡಿ ಸುಮಾರು 1 ವರ್ಷ ಕಳೆದ್ರೂ ಸಹ ಇನ್ನೂ ಮುಗಿದಿಲ್ಲ. ಕೆಲಸ ನಿಲ್ಲಿಸಿ 6 ತಿಂಗಳು ಕಳೆದ್ರೂ ಸಹ ಇನ್ನೂ ಕೆಲಸ ಮಾಡಿಲ್ಲ ಅಂತ ಗ್ರಾಮಸ್ಥರು ತಿಳಿಸಿದಾಗ ನಾವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ನೋಡಿದಾಗ ಅಂಗನವಾಡಿ ಕಟ್ಟಡ ಅರ್ಧಕ್ಕೆ ನಿಲ್ಲಿಸಿದ್ರಿಂದ ಒಳಗಡೆ ಗಿಡಗಳು ಬೆಳೆದು ನಿಂತಿದೆ. ಅದನ್ನು ಕಂಡು ಮನಸ್ಸಿಗೆ ತುಂಬಾ ನೋವಾಯಿತು. ನಮ್ಮ ಸ್ವಗ್ರಾಮದಲ್ಲಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದ್ರೆ ನಾವು ಹೊರಗಡೆ ಹೋರಾಟ ಮಾಡಿ ಏನ್ ಪ್ರಯೋಜನ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರವಾದ ಗ್ರಾಮದಲ್ಲಿ ಅಭೂ ಕುಂಠಿತವಾಗ್ತಾ ಇದೆ ಅಂದ್ರೆ ಇನ್ನು ಬೇರೆ ಬೇರೆ ಗ್ರಾಮದ ಜಿಲ್ಲೆಯ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಎಂಬುದು ದುರಂತವೇ ಸರಿ. ಆದ್ದರಿಂದ ಈ ಕೂಡಲೇ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಮಧ್ಯಪ್ರವೇಶ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚಿಸಿ ಕೂಡಲೇ ಕೆಲಸ ಶುರು ಮಾಡಿ. ಯಾಕಂದ್ರೆ ಮಾಜಿ ಸಚಿವರು ಮಾಜಿ ಶಾಸಕರು ಯತೀಂದ್ರ ಸಿದ್ದರಾಮಯ್ಯರವರ ಕ್ಷೇತ್ರ ಹಾಗೂ ಹಾಲಿ ಶಾಸಕರು ಸಿದ್ದರಾಮಯ್ಯನವರು ಅವರೇ ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ಈ ರೀತಿ ನಡೀತಾ ಇದೆ ಅಂದ್ರೆ ಏನರ್ಥ? ದಯವಿಟ್ಟು ಈ ಕೂಡಲೇ ಕೆಲಸ ಮಾಡಿ ಎಂಬುದು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸೋದ್ರ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ ಅಂತ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಾಗೂ ಅಧ್ಯಕ್ಷರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ತಿದ್ದೀವಿ ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷರು ಡಿಪಿಕೆ ಪರಮೇಶ್ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಗ್ರಾಮದ ಕಾರ್ಯಪ್ಪ ಸಿದ್ದೇಗೌಡ, ಮಂಜು ಮಹದೇವ ಉಪಸ್ಥಿತರಿದ್ದರು. ಆತ್ಮೀಯ ಕನ್ನಡದ ಬಂಧುಗಳೇ, ನೋಡಿ ಇವತ್ತು ನಾನು ನಮ್ಮ ಸ್ವಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತು ಸಿದ್ದಪ್ಪಾಜಿಯ ಮೆರವಣಿಗೆ 4ನೇ ಶುಕ್ರವಾರದ ಪ್ರಯುಕ್ತ ಕಾರ್ತಿಕ ಸೋಮವಾರದ ಪ್ರಯುಕ್ತ ಮೆರವಣಿಗೆ ನೋಡಿ. ಇದು ನಮ್ಮ ದೊಡ್ಡಮ್ಮ ತಾಯಿ ದೇವಸ್ಥಾನ, ಇದು ಅಂಗನವಾಡಿ. ನಮ್ಮ ಚಟ್ಟಹಳ್ಳಿಪಾಳ್ಯ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಕ್ಕೆ ಅಂತ ಶುರು ಮಾಡಿ ಸುಮಾರು 1.5 ವರ್ಷ 2 ವರ್ಷ ಆಗಿತ್ತು ನೋಡಿ. ಈಗ ಅದನ್ನ ಸುಮಾರು 6 ತಿಂಗಳಿಂದ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಅಲ್ಲಿ ಸಮಸ್ಯೆ ಇದೆ. ಅಂಗನವಾಡಿ ಮಕ್ಕಳಿಗೆ ಅಲ್ಲಿ ಪಾಠ ಪ್ರವಚನ ಮಾಡ್ಬೇಕಾದ್ರೆ, ಊಟ ಮಾಡ್ಬೇಕಾದ್ರೆ ಎಲ್ಲಕ್ಕೂ ತೊಂದರೆ ಇದೆ. ಆದ್ದರಿಂದ ಸರ್ಕಾರಿ ಜಾಗ ಇದ್ದಿದ್ರಿಂದ, ಊರೋಟಿನ ಜಾಗ ಇದ್ದಿದ್ರಿಂದ ನೋಡಿ ಇಲ್ಲಿ ಆರ್ಡರ್ ಆಗಿ ಕಟ್ಟಕ್ ಶುರು ಮಾಡಿ ನೋಡಿ ಅರ್ಧಂ ನಿಲ್ಸಿದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮೂರವ್ರೆ. ಯಾಕೆ ಈ ತರ ತಾರತಮ್ಯ ಮಾಡ್ತಾ ಇದ್ರಿ ಹೇಳಿ? ನಮ್ದೇ, ಸಿದ್ದರಾಮಯ್ಯನವರು ನಮ್ಮವ್ರೆ, ಪಕ್ಷನೂ ನಮ್ದೇ ಅಂತ ಅಂದ ಮೇಲೆ ಯಾಕೆ ಕೆಲಸಕ್ಕೆ ಇಷ್ಟೊಂದು ವಿಳಂಬ ಮಾಡ್ತಾ ಇದ್ರಿ? ಈಗ 6 ತಿಂಗಳಿಂದ ಕೆಲಸ ಮಾಡಕ್ಕೆ ಯಾವ ಅಧಿಕಾರಿಗಳಾಗ್ಲಿ, ಯಾರ ಈ ಕೆಲಸ ಮಾಡ್ಸೋ ಅಂತ ಗುತ್ತಿಗೆದಾರರಾಗ್ಲಿ, ಇಂಜಿನಿಯರ್ ಆಗ್ಲಿ ಯಾರು ಬಂದಿಲ್ಲಿ ನೋಡ್ತಾ ಇಲ್ವಲ್ಲ? ನೋಡಿ ಒಳಗಡೆ ಎಲ್ಲ ಸೆಟ್ಟಪತ್ತ ಬೆಳ್ಕೊಂಡು ಹಾವುಗಳು ವಾಸ ಮಾಡಕ್ಕೆ, ಹಾವು ಕಪ್ಪೆ ಔರಾಣಿಗಳು ವಾಸ ಮಾಡಕ್ ಬಿಟ್ಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಇದನ್ನ ಉಗ್ರವಾಗಿ ನಾವು ಖಂಡಿಸ್ತೇವೆ. ಯಾಕಂದ್ರೆ ನಮ್ಮ ಗ್ರಾಮದಲ್ಲಿ ಈ ರೀತಿ ಆಗಿದೆ ಅಂದ್ರೆ ಇವರೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾರೆ ನಮ್ಮ ಕಾರ್ಯಕ್ರಮಗಳನ್ನ. ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನೋಡ್ತಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪ್ರತಿದಿನ ನೋಡ್ತಾರೆ ನಮ್ಮ ಹೋರಾಟಗಳನ್ನ. ಆದ್ರೆ ನನ್ನ ಹುಟ್ಟು ಊರಲ್ಲೇ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂದ್ರೆ, ಈ ರೀತಿ ಬೆಳೆಯ ಮಕ್ಕಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅಂದ್ರೆ ನಾವು ಉಗ್ರವಾಗಿ ಖಂಡಿಸ್ತೇವೆ. ನಂಜುಸ್ವಾಮಿ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ನಂಜುಸ್ವಾಮಿ ಅವರೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರಾದಂತ ತೋಟಸ್ವಾಮಿ ಅವರೇ, ದಯಮಾಡಿ ಈ ಕೂಡಲೇ ಯಾರ ಹತ್ರ ಮಾತಾಡ್ಬೇಕು ಹೇಳಿ? ನಾವು ಮಾತಾಡ್ತೀವಿ. ಯತೀಂದ್ರ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡ್ಬೇಕಾ, ಇಲ್ಲ ಮೇಲ್ಪಟ್ಟ ಪಿಡಿಒ ಜೊತೆ ಮಾತಾಡ್ಬೇಕಾ? ಯಾರ ಹತ್ರ ಮಾತಾಡ್ಬೇಕು ನಾವು ಮಾತಾಡ್ತೀವಿ. ಇಲ್ಲ ಕೆಲಸ ಮಾಡಿಸಿ. ದಯಮಾಡಿ ಈ ಅಂಗನವಾಡಿ ಕಾರ್ಯಕ್ರಮ ಕೆಲಸವನ್ನ ಏನ್ ನಿಲ್ಸಿದ್ರಿ, ತಡೆ ಹಿಡಿದಿದ್ರಿ, ಈ ಕೂಡಲೇ ಕೆಲಸ ಮಾಡಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ, ಅವ್ರ ಊಟಕ್ಕೆ ಇನ್ನೊಂದಕ್ಕೆ ಯಾವುದಕ್ಕೂ ತೊಂದರೆ ಆಗ್ದಂಗೆ ಕೆಲಸ ಮಾಡಿಸಿ ಅತಿ ಶೀಘ್ರದಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಗದಿಂದ ಆಗ್ರಹಿಸ್ತೇವೆ. ಯಾಕೆ ಹೇಳಿ? ಗ್ರಾಮ ಪಂಚಾಯತಿ ಅವರು ಇಲ್ಲಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಇಲ್ಲಿ ಆದ್ಮೇಲೆ ಕೆಲಸ ಯಾಕೆ ವಿಳಂಬ ಆಯ್ತು? ಸಿದ್ದರಾಮಯ್ಯನವರು ಇದೇ ಕ್ಷೇತ್ರದವರು, ಮಾಜಿ MLA ಯತೀಂದ್ರ ಸಿದ್ದರಾಮಯ್ಯನವರು ಇದೇ ಕ್ಷೇತ್ರದವರು. ಇಂಥ ಕ್ಷೇತ್ರಗಳಲ್ಲೇ ಈ ರೀತಿ ಕೆಲಸಗಳು 6 ತಿಂಗಳು 1 ವರ್ಷ ನಿಲ್ಲಿಸ್ತಾ ಇದ್ರಿ ಅಂದ್ರೆ ಇದ್ರ ಒಳ ಮರ್ಮ ಏನು? ಇದರ ಅನ್ಯಾಯ ಏನಾರ ನಡೆದಿದ್ಯಾ? ಅನ್ಯಾಯ ನಡೆದಿದ್ರೆ ಕಾನೂನಾತ್ಮಕವಾಗಿ ಅದಕ್ಕೆ ನ್ಯಾಯ ಸಿಗ್ಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಈ ಕೂಡಲೇ ಅಂಗನವಾಡಿ ಕೆಲಸವನ್ನ ಅತಿ ಶೀಘ್ರದಲ್ಲಿ ಮುಗಿಸ್ಬೇಕು. ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು, ಮೋರಿಗಳು ಕ್ಲೀನ್ ಆಗಬೇಕು, ಡ್ರೈನೇಜ್ಗಳ ಕೆಲಸ ಆಗಬೇಕು, ಉತ್ತಮವಾದಂತಹ ಡಾಂಬರೀಕರಣ ಆಗಬೇಕು ಅಂತ ನಾವು ಉಗ್ರವಾಗಿ ಆಗ್ರಹಿಸ್ತಾ ನಮ್ಮ ಮಾತನ್ನ ಸಮರ್ಪಿಸ್ತಾ ಇದ್ದೇವೆ.